ಹಾಯ್ ಬಡೀಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಲೈಕ್ ನಮ್ಮ ಹಳೆ ಮನೆ ಅಂದರೆ ನಾನು ಹುಟ್ಟು ಬೆಳೆದಿರೋ ಮನೇನ ಇವತ್ತು ಡೆಮಾಲಿಷನ್ ಆಗಿತ್ತು. ಬಟ್ ಇವತ್ತು ಗುದ್ಲಿ ಪೂಜೆ ಇದೆ, ಹಾಗಾಗಿ ನಾವು ನಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ದೀವಿ ಗುದ್ಲಿ ಪೂಜೆ ಮಾಡ್ಸೋಕ್ಕೆ. ಈ ಸೈಟ್ ಇದೆಯಲ್ಲ, ಈ ಸೈಟಲ್ಲೇ ನಮ್ಮ ಹಳೆ ಮನೆ ಇದ್ದಿದ್ದು. ಆ್ಯಂಡ್ ಈ ಸೈಟಲ್ಲಿ ನಮ್ಮ ಹಳೆ ಮನೆ ಹೆಂಗಿತ್ತು ಅಂತ ಇದೇ ಕ್ಲಿಪ್ಪಲ್ಲಿ ಹಾಕ್ತೀನಿ, ಲೈಕ್ ಇದಾದಮೇಲೆ. ಸೊ ನೋಡ್ಕೊಬನ್ನಿ ಗೈಸ್. ಇಲ್ಲಿ ನಿಂತಿದೆಯಲ್ಲ 2 ಸ್ಕೂಟಿ, ಅದ್ರ ಹಿಂದೆ ಮನೆ ಇದೆಯಲ್ಲ, ಸೊ ಇದೇ ನಮ್ಮ ಮನೆ. ಸೊ ಖಾಲಿ ಸೈಟ್ ಏನು ನೋಡಿದ್ದೀರಾ ಇದೇ ಮನೆ ಇದ್ದಿದ್ದು. ನಮ್ಮ ಮನೆ ಪಕ್ಕದಲ್ಲಿರೋದೆಲ್ಲ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪನ ಮನೆ. ಸೊ ಈ ಏರಿಯಾದಲ್ಲಿ ನಮಗೆ ತುಂಬ ಅಂದರೆ ತುಂಬಾ ಮೆಮೊರೀಸ್ ಇದೆ. ನಾನು ಹುಟ್ಟು ಬೆಳೆದಿರೋ ಮನೆ ಆದದ್ರಿಂದ ಇಲ್ಲಿ ಗೋಲಿ ಆಡಿದ್ದೀವಿ, ಆಮೇಲೆ ಕುಂಟೆಪಿಳ್ಳೆ ಎಲ್ಲ ಥರ ಆಟನೂ ಆಟಾಡ್ಬಿಟ್ಟಿದ್ದೀವಿ ಗೈಸ್. ಸೊ ಇದು ಫ್ರಂಟ್ ಪ್ರೊಫೈಲ್ ಮೇನ್ ರೋಡಿಂದ ಹೆಂಗೆ ಕಾಣಿಸುತ್ತೆ ಅಂತ ಹೇಳಿದ್ನಲ್ಲ, ದೊಡ್ಡಪ್ಪ ಚಿಕ್ಕಪ್ಪನ ಮನೆ ಅಂತ. ಆಮೇಲೆ ಇಲ್ಲಿ 3 ಮನೆ ಇರೋದು. ನಾವು 3 ಜನನೂ ಸೇರಿ ಮನೆ ಬೀಳ್ಸಿದ್ದೀವಿ, ಹಾಗೆ ಜೊತೆಗೆ ಕಟ್ತಾಯಿದ್ದೀವಿ ಕೂಡ. ಇವರು ನಮ್ಮ ಸೂರಿ ಅಂಕಲ್. ಸೊ ನಮ್ಮ ಹಳೆ ಮನೆ ರೋಡಿದು. ಆಮೇಲೆ ಇದು ಪರ್ಟಿಕ್ಯುಲರಾಗಿ ನಮ್ಮ ಮನೆ. ನಾವೀಗ ನಮ್ಮ ಮನೆ ಒಳಗೆ ಕರ್ಕೊಂಡು ಹೋಗ್ತೀವಿ ಬನ್ನಿ. ಇಲ್ಲಿ ಈ ಸ್ಪಾಟಲ್ಲಿ ಅಲ್ಮಾರಿ ಇದೆಯಲ್ಲ, ಅದಲ್ಲೇ ಇತ್ತು. ಬಟ್ ಇಲ್ಲಿ ಗಾಡಿ ನಿಲ್ಲಿಸ್ತಿದ್ವಿ, ಸೈಕಲ್ ನಿಲ್ಲಿಸ್ತಿದ್ವಿ. ಆಮೇಲೆ ಈ ಡೋರಿಂದ ಸ್ವಲ್ಪ ಕೆಳಗಿತ್ತು, 1-2 ಸ್ಟೆಪ್ ಕೆಳಗಿತ್ತು. ಇವಾಗ ಸಿಮೆಂಟ್ ರೋಡ್ ಹಾಕೋದ್ರಿಂದ ಅದು ಅಷ್ಟು ಹೈಟ್ ಆಗಿದೆ. ನೆಕ್ಸ್ಟ್ ಹಾಲ್ ಎಂಟ್ರ್ ಆಗ್ತಿತ್ತು ಕೂಡಲೇ ಒಂದು ಹಾಲು. ಎಲ್ಲ ಮನೆ ನೋಡ್ಬೋದು ನೀವು. ಇದು ಲಿವಿಂಗ್ ಏರಿಯಾ. ಅಲ್ಲಿ ಇಲ್ಲಿ ಬೆಡ್ ಇತ್ತು ಒಂದು. ಈ ಪಕ್ಕದಲ್ಲಿ ಚಿಕ್ಕ ಕಿಟಕಿ ಬೆಳಕಿಗೋಸ್ಕರ, ಬಟ್ ಅಲ್ಲೂ ಕ್ವಾಟ್ಲೆ ತುಂಬ ಮಾಡಿದ್ದೀವಿ. ಆಮೇಲೆ ಇಲ್ಲಿ ದೇವ್ರ ಮನೆ ಇತ್ತು. ನೆಕ್ಸ್ಟ್ ಅದು ಡೋರ್ ಇದೆಯಲ್ಲ, ಅದು ಅಡುಗೆ ಮನೆ, ಅದಾದಮೇಲೆ ತೋರಿಸ್ತೀನಿ. ನೆಕ್ಸ್ಟ್ ಇಲ್ಲೊಂದು ರೂಮ್ ಇದೆ. ಈ ರೂಮಲ್ಲಿ ಆ್ಯಕ್ಚುಲಿ ನಮ್ಮ ಅಜ್ಜಿ ಇರ್ತಾಯಿದ್ರು. ಆಮೇಲೆ ಇಲ್ಲಿ ಹಿಂಗೆ ಈ ರೂಮಲ್ಲಿ ನಮ್ಮ ಅಜ್ಜಿ ಇರ್ತಿದ್ರು. ಪ್ಲಸ್ ಇಲ್ಲೊಂದು ಸಂಪ್ ಇದೆ, ಈ ರೂಮಲ್ಲಿ ಸಂಪ್ ಮಾಡಿಸಿದ್ವಿ. ಅದಾದಮೇಲೆ ಹಿಂಗಿದೆ ರೂಮು. ಸೊ ಇಲ್ಲೆಲ್ಲ ಬುಕ್ಸ್ ಎಲ್ಲ ಇಡ್ತಿದ್ವಿ ನಾವು, ಓದೋಕ್ಕೆಲ್ಲ ಇದೇ ರೂಮಲ್ಲಿ ಕೂರ್ತಾ ಇದ್ದಿದ್ದು. ಹಾಗೆ ಇಲ್ಲಿ ಮೇಲ್ಗಡೆ ಎಲ್ಲ ಹತ್ತಿ, ಅಲ್ಮಾರಿ ಇದ್ದಿದ್ದಲ್ಲ ಅದ್ರ ಮೇಲೆಲ್ಲ ಹತ್ತಿ, ಅದ್ರ ಮೇಲೆಲ್ಲ ಕೂತಿ ತುಂಬಾ ಆಟಾಡ್ಬಿಟ್ಟಿದ್ವಿ. ಇದು ಅಡುಗೆ ಮನೆ. ರೈಟ್ ಸೈಡಲ್ಲಿರೋದು ಅಡುಗೆ ಮನೆ, ಲೆಫ್ಟ್ ಸೈಡಲ್ಲಿರೋ ಸ್ಟೋರ್ ರೂಮು. ಮುಂಚೆ ಅಜ್ಜ ಆ ಟೈಮಲ್ಲಿ ರೈಟ್ ಸೈಡಲ್ಲಿ ಇದಿತ್ತು, ಲೈಕ್ ನೀರು ಸ್ಟೋರೇಜ್ಗೆ ಇತ್ತು. ಬಟ್ ಅದು ಆಮೇಲೆ ಮಾಡಿಫೈಡ್ ಮಾಡಿಸಿ ಉಲ್ಟಾ ಮಾಡಿದ್ವಿ. ಇದಾದಮೇಲೆ ಅದು ಸಿಮೆಂಟ್ ಹಾಕಿದಾರಲ್ಲ, ಅದ್ರ ಹಿಂದ್ಗಡೆ ವಾಶ್ರೂಮ್ ಇದೆ. ಅದು ಸಿಮೆಂಟ್ ಹಾಕ್ಬಿಟ್ಟಿದ್ದಾರೆ, ಅದು ಸಿಮೆಂಟ್ ಮಾಡಿಸ್ಬಿಟ್ಟಿದ್ದಾರೆ. ಮತ್ತು ಮೇಲ್ಗಡೆ ಅಟ್ಟ. ಸೊ ನಮ್ಮ ಅಟ್ಟ ನೋಡ್ಬೋದು ನೀವು. ಈ ಥರನೇ ಸ್ಟೆಪ್ಸ್ ಹತ್ತಬೇಕು, ಚೆನ್ನಾಗಿ ಇತ್ತು. ಇವಾಗ ಇಷ್ಟು ದೊಡ್ಡದು ಅನ್ನಿಸ್ತಿದೆ, ಬಟ್ ಅವಾಗ ಮಂಚ ಎಲ್ಲ ತುಂಬ ಹೋಗಿತ್ತು. 2 ಮಂಚ ಇತ್ತು ಇಲ್ಲಿ, ಪ್ಲಸ್ ಒಂದು ಬೀರು. ಇವಾಗ ಇಷ್ಟು ದೊಡ್ಡದು ಅನ್ನಿಸ್ತಿದೆ. ವಿಶ್ವಾವಸು ಸಂವತ್ಸರೆ ದಕ್ಷಿಣಾಯನೆ ಮಾರ್ಗಶಿರಮಾಸೆ ಶುಕ್ಲಪಕ್ಷೆ ದಶಮ್ಯಾಂ ಶುಭದೀತೌ ವಾಸರಃ ಭಾನುವಾಸರ ಯುಕ್ತಾಯ ಶುಭವಾರ ಶುಭ ನಕ್ಷತ್ರ ಶುಭಯೋಗ ಶುಭಕರ್ಣ ಏವಂಗುಣ ವಿಶೇಷೇಣ ವಿಶಿಷ್ಟಾಯಾಂ ಶುಭದೀತೌ ಮಮ ನೂತನ ನವ ರುಕ್ಮಿಣಿ ಪಾಂಡುರಂಗ ದೇವತಾ ಹಾಸನಾಂಬ ಪೂರ್ವಕ ಕಾಳಿಕಾಂಬ ದೇವತಾ ಅನುಗ್ರಹ ಸಿದ್ಧ್ಯರ್ಥಂ ಉತ್ತರೋತ್ತರ ಅಭಿವೃದ್ಧ್ಯರ್ಥಂ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಆ ಗಂಗೆ ಗದ್ದಿಗೆ ಇದೆಯಲ್ಲ, ಕಲ್ಲಿಟ್ಟಿರಲ್ಲ, ಆಮೇಲೆ ಪೂಜೆ ಮಾಡ್ಬೋದು. ಪ್ರಾರ್ಥನಾ ಪೂರ್ವಕ ಪೂಜಾಕ್ಯಂ ಕರ್ಮ ಕರಿಷೆ ತದಂಗತ್ವೇನ ಕಲ
समाचितः आयान्तदे पूजार्थं दुरितक्षयकारकः रक्षान्धारयामि ಇದಾರಲ್ಲ ಇವ್ರು ನಮ್ಮ ತಾತನ ಕಾಲದಿಂದನೂ ನಮ್ಮ ಮನೆ ಪೂಜೆ ಮಾಡ್ಕೊಂಡು ಬರ್ತಾರೆ. ಆ್ಯಂಡ್ ಇವರು ನಮ್ಮ ಅಪ್ಪನ ಕಾಕ. ವಸ್ತ್ರೈಕ್ಯಂ ಸಮರ್ಪಯಾಮಿ. ಇದು ಕಲಿಬೇಕು. ಗೈಸ್, ನನಗೆ ಈ ಕಲಿಸಿರೋ ಗುರುಗಳು ಇವರೇ ಗೈಸ್. ನನಗೆ ನನ್ನ ತಮ್ಮಂಗೆ ನಮ್ಮ ಫ್ಯಾಮಿಲಿಗೆ ಆಲ್ಮೋಸ್ಟ್ ಇವರೇ. ಇದೇ ಅಜ್ಜಿ, ಇದೇ ನಾನು ಬೇಬಿ ಸಿಟ್ಟಿಂಗ್ ಓದಿರೋ ಸ್ಕೂಲು. ಈ ಬಿಲ್ಡಿಂಗ್ ಪಕ್ಕದಲ್ಲಿರೋದು, ಗೋಡೆ ಪಕ್ಕದಲ್ಲಿರೋದು. ओम राजाधिराजाय प्रत्यक्ष साहिने नमो वजमहे श्रवणाय पूर्णः श्रवणेकामान कामकामवचम कामेश्वरवे श्रवणो दधातु कुबेराय वै श्रवणाय महाराजाय नमः. ಫೈನಲಿ ಹೋಗಿಲ್ಲ, ತುಂಬ ದಿವಸದ ಆಸೆ ಇತ್ತು. ತಸ್ಮೈ ಬ್ರಹ್ಮತಿ ಬ್ರಹ್ಮಚಾರಿಕೀರ್ತಿಂ ಪ್ರಜಾಂಗತಃ ಸ್ವಾಮಿ ದೇವತಾ ಸಂಪೂರ್ಣಾನುಗ್ರಹ ಸಿದ್ಧಿರಸ್ತೋ ಆಯುಷ್ಯಂ ಆರೋಗ್ಯಂ ಯಶೋವೃದ್ಧಿ ಕ್ರಿಯಾದಿಶಂ ವರಾರಾಶಿ ಗ್ರಹಾಣಾಂಚಾವಕ್ಷೇ ನಕ್ಷತ್ರಶೋಭನಂ ದೀರ್ಘಾಯುಷ್ಯಾಭಿವೃದ್ಧಿರಸ್ತೋ. ಹಾಯ್ ಫ್ರೆಂಡ್ಸ್, ಎಲ್ಲ ಮುಗಿಸಿ ಮನೆಗೆ ಬಂದ್ವಿ. ಈ ಎಲ್ಲ ಹ್ಯಾಪಿ ಮೂಮೆಂಟ್ಸ್ನ ನಾನು ನನ್ನ ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿಕೊಂಡು ಪದೇ ಪದೇ ನೋಡ್ಬೋದು ಅಂತ ತುಂಬ ಖುಷಿ ಆಗುತ್ತೆ. ನೀವು ನೋಡ್ತಾ ಇರಿ. ಪ್ಲಸ್ ನನ್ನ ಫ್ಯಾಮಿಲಿ ಅಂತ ಯಾರ್ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ಈ ವಿಡಿಯೋ ತುಂಬಾ ಇಷ್ಟ ಆಗುತ್ತೆ. ಬಿಕಾಸ್ ನಾವೆಲ್ಲ ಹುಟ್ಟು ಬೆಳೆದಿರೋ ಮನೆ, ನಮ್ಮದು ತುಂಬಾ ಮೆಮೊರೀಸ್ ಇದೆ. ಪ್ಲಸ್ ಅಡಿಷನ್ ಆಗಿ ನಮ್ಮದೊಂದು ಕಾರ್ ಬಂದಿದೆ. ಖುಷಿ ಆಗುತ್ತೆ. ಲೈಕ್ ನಮ್ಮ ಫ್ಯಾಮಿಲಿಗೆ, ನಮ್ಮ ಮನೆಗೆ ಬಂದಿದೆ ಅಂತ. ಸಿಗುವ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಗೊತ್ತಲ್ಲ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್.